ಅಕ್ಷಯ್ ನೀವಂತ ಯಾವಾಗ ಸೀರ್ಕೊಂಡ್ಕೊಂಡಿದ್ರಿ ಬಟ್ಟೆ ತಗೊಂಡು ಸೀರ್ಕೊಂಡ್ಬೇಕ ನಿಮಗೆ ಯಾಕೆ ಹಂಗ ಬೈತ್ಯಾ ನೆಗಡೆ ಆಗೈತಲ್ಲಿ ಸೀನ್ ಅಂದ್ರೆ ಸೀನು ನೀರು ಎಷ್ಟೆಂಜ್ ಆಗಿವೆ ಆಸ್ಪತ್ರೆ ಹೋಗೋಣ ಬಂದ್ರಿ ಅಮ್ಮ ಯಾವ ಆಸ್ಪತ್ರೆನೂ ಬೇಡ ಏನೋ ಬೇಡ ದುಡ್ಡಿಲ್ಲ ಸುಮ್ನೆ ಇರು ಒಂದ್ ಮಾತು ತಂದ್ಕೊಡಮ್ಮ ತಾಯಿ ನುಂಗಿ ಮನೆ ಕೆಮ್ತೀನಿ ಅದು ನಂತ ನೆಗಡಿ ಆಗ್ತೈತಿ ನಿಮಗೆ ನನಗೆ ಆಗಿಲ್ಲ ನಾನು ನಿಮಗೆ ತಾನು ನೀರು ಕುಡಿದಿದ್ದು ನಾನು ಸ್ಪೆಷಲ್ ಆಗಿ ಬಿಸ್ಲರಿ ನೀರು ಕುಡಿದ್ನೆ ಆಹಾ ನಿಮಗೆ ತಾಯಿ ಶೀಲಮ್ಮ ನೀನು ಗಟ್ಟಿಗಿತ್ತಿ ನಿನ್ಗೇನು ಕುಡಿದ್ರು ಏನೂ ಆಗಲ್ಲ ಏನ್ ತಿಂದ್ರು ಏನೂ ಆಗಲ್ಲ ಆದ್ರೆ ನಾನಂಗಲ್ಲ ತಾಯಿ ನನಗೆ ಆಗ್ತಿಲ್ಲ ಒಂದ್ ಮಾತ್ರೆ ತಂದು ಕೊಡು ನಿನ್ ಕೈ ಮುಗಿತೀನಿ ಸರಿ ಆಯ್ತಾ ತಂದ್ಕೊಡ್ತೀನಿ ಯಪ್ಪ ಮೂಗೆಲ್ಲ ಊದಿತಪ್ಪ ಯಾವಾಗ್ಲೂ ರಾಬತ್ ಕೋಳಿ ಅಮ್ಮಂಗೆ ಬನ್ನಿ ಶೀತ್ಕೊಂಡು ಕುತ್ಕೊಂತಾನೆ ಯಪ್ಪ ಪಾಪ ಯಾಕಲ್ಲಪ್ಪ ಪಾಪ ಕುತ್ಕೊಂಡಿದ್ಯಾ ಅಜ್ಜಿ ನನಗೆ ಮೂಗ್ ಕಟ್ಕೊಂಡೈತೆ ಕಣಜ್ಜಿ ಉಸಿರಾಡಕ್ಕಾಗ್ತಿಲ್ಲ ಆಗ್ಬಿಟ್ಟೈತೆ ಕಣಜ್ಜಿ ಮೈ ಕೈ ಎಲ್ಲ ನೋಯ್ತೈತೆ ನೀನ ಕಮ್ಮಲತ್ಯಾ ಯಾಯ್ ಪಾಪ ಬಾ ಆಸ್ಪತ್ರೆಗೆ ಹೋಗೋಣ ಅಯ್ಯಮ್ಮ ನಾನ್ ಬರಲ್ಲಮ್ಮ ತಾಯಿ ಇಂಜೆಕ್ಷನ್ ಬೇಡ ಯಾತು ಬೇಡ ಬಿಸಿ ಬಿಸಿ ಮುದ್ದೆ ಮಾಡಿ ಮೆಂಚು ಬಳ್ಳುಳ್ಳಿ ಖಾರ ಹರ್ದಿ ಕಜ್ಜೆ ಅಪ್ಪ ಆಳದನ್ ಹೆಂಗ್ ಸೀತಾನೆ ನೀನು ಅದೆಲ್ಲಿಂದ ಹಿಡ್ಕೊಂಬಂದ್ರಪ್ಪ ನೀನ್ ಅದು ನೀವೇ ಹೇಳ್ಬೇಕು ಎಲ್ಲಿಂದ ಹಿಡ್ಕೊಂಬಂದ್ರಿ ಅಂತ ಏನೆಲ್ಲ ಓಟು ಬಿಟ್ಟನೆ ಕೈಯೆಲ್ಲ ನೋಯ್ತಾವ್ ಕಣಂಜಿ ಕಾಲೆಲ್ಲ ನೋಯ್ತಾವ್ ಕಣಂಜಿ ಸೊಳ್ಳೆ ಬೇರೆ ಮೂಗಿಗೆ ಕಡ್ದಿದ್ ಕಣಂಜಿ ನರದ ಮೇಲೆ ನೀ ಯಾಕೆ ಗುಳ್ಳೆ ಬೇರೆ ಆಗೈತಿ ಮೂಗಿನ ಮೇಲೆ ಗಂಡಿಸಿದ್ರ ಮೂಗೆಲ್ಲ ನೋಯ್ತೈತೆ ಪಾಪ ಏನ್ ಗೊತ್ತೆ ಸೊಳ್ಳೆಗೆ ನೀನಂದ್ರೆ ಇಷ್ಟ ಅಂತ ಕಣ ನಿನ್ ಮೂಗಂದ್ರೆ ಇಷ್ಟ ಅಂತೆ ಅದಕ್ಕೆ ನಿನ್ ಮೂಗ್ನೇ ಕಡ್ಕೊಂತಿನೈತಿ ಈ ಮಧ್ಯೆ ಒಂದು ಬೆಕ್ಕಿಗೆ ಆಟ ಇಲ್ಲಿ ಪ್ರಾಣ ಸಂಕಮ್ಮಂಗೆ ನನ್ನ ಮೂಗಿಗೆ ಸೊಳ್ಳೆ ಹತ್ತೈತೆ ಅಂದ್ರೆ ಬಂಡೆ ಸುರಿತೈತಿ ಬಕ್ಕಂಡ ಸಾಕು ಸುರಿತೈತಿ ಸೀದಿ ಸೀದಿ ಮೂಗೆಲ್ಲ ನೋಯ್ತೈತಿ ನಂಗೆ ಪಾಪ ಒಂದ್ ಕೆಲ್ಸ ಮಾಡು ನೆಗಡೇರ ಅಪ್ಪು ನೋಬೇಕಂದ್ರೆ ನಿಂಗೆ ಗಂಟೆ ಬಂದ್ರೆ ಮೂಗಿದ್ರೆ ತಾನೆ ಸೀದಕ್ಕೆ ಮೂಗ್ನ ಕೊಯ್ದಿಕ್ ಬಿಡು ಅಜ್ಜಿ ನಾನು ಅಷ್ಟೇ ಅನ್ಸಿಟ್ ಬರ್ಸ್ಬೇಡ ಹೆಂಗ ಬೆಕ್ಕಿಗೆ ಆಟ ಇಲ್ಲಿ ಪ್ರಾಣ ಸಂಕಮ್ಮಂಗೆ ನಿನಗೆ ಸಲ್ಲಾಟ ನನಗೆ ಪ್ರಾಣ ಸಂಕಟ ಇಲ್ಲಿ ಪಾಪ ಬರ್ತಿ ಅಂದ್ರೆ ಪಂಗ ನಂದಂಗೆ ನೆಗಡೆ ಐತಿ ನನಗೂ ನೆಗಡೆ ಐತಿ ಇವಾಗ ಅವೆಲ್ಲ ಮಾತು ಬೇಡ ಆಸ್ಪತ್ರೆಗೆ ಬಾ ಕರ್ಕೊಂಡು ಹೋಗ್ತೀನಿ ಅಷ್ಟೇ ಇಲ್ಲ ಅಂದ್ರೆ ಇಲ್ಲೇ ಬಿತ್ಕೊಂಡು ಗೊಣ್ಣೆ ಸೀತ್ಕೊಂಡು ಕೂಕ ಅಷ್ಟೇ ಅಜ್ಜ ನೀನೇ ಪಾಟಿ ಕಾಟ ಕೊಡ್ಬೇಡ ನನಗೆ ನಾನ್ ಕಾಟ ಕೊಡ್ತೀನಿ ಅಣ್ಣ ನೀವೇ ನನಗೆ ಕಾಟ ಕೊಡ್ತೀರಾ ನಾನ್ ನಿಮಗೆಲ್ಲ ಕಾಟ ಕೊಡೋಣ ಅಜ್ಜಿ ದಮ್ಮಯ್ಯ ಕಣಜ್ಜಿ ನೀನೇ ಪಾಟಿ ನನ್ನ ಹಾಸ್ಕೊಂಡಾಗ ಬೇಡ ನನ್ ಸಿಟ್ಟು ಬರ್ತೈತ್ ನೋಡಿ ಅಷ್ಟೇ ನೀನ್ ಕಣ್ಣ ಕಡ್ದು ಬಿಡ್ತೀನಿ ಮತ್ತೀಗ ಅವಾಗಿಂದ ಬಡ್ಕೊಂತಿದೀನಿ ಹುಷಾರಿಲ್ಲ ತಾನೆ ಬಂದ್ಬಿಟ್ಟು ಆಸ್ಪತ್ರೆಗೆ ಹೋಗೋಣ ಮುಚ್ಕೊಂಡು ರೆಡಿ ಆಗಿದ್ದಾಳು